ಇದು 2023ನೇ ಇಸ್ವಿಯ ಯುಗಾದಿಯಲ್ಲಿ ನನ್ನ ಬಾಡಿ ಅಂಡ್ ಇದು 2026ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕು ನನ್ನ ಫಿಟ್ನೆಸ್ ಸೀರೀಸ್ ನ ಮೊದಲನೇ ದಿನ ಇದ್ದ ಬಾಡಿ. ಈ ಫೋಟೋದಲ್ಲಿರುವ ಬಾಡಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಲ್ದಲೇ ಇರಬಹುದು, ಬಟ್ ಅದು ನನ್ನ ಜೀವನದಲ್ಲಿ ನಾನು ಅಚೀವ್ ಮಾಡಿದಂತಹ ಪೀಕ್ ಫಿಸಿಕ್. ಇದನ್ನ 3 ತಿಂಗಳು ಜಿಮ್ ನಲ್ಲಿ ಫುಲ್ ಕನ್ಸಿಸ್ಟೆನ್ಸಿಯಿಂದ, ಫುಲ್ ಡಿಸಿಪ್ಲಿನ್ ಇಂದ, ಇರೋ ಲಿಮಿಟೆಡ್ ಬಡ್ಜೆಟ್ ಅಲ್ಲಿ ಲಿಮಿಟೆಡ್ ನಾಲೆಡ್ಜ್ ಇಂದ ಬರ್ಸಿದಂತ ಬಾಡಿ. ಜೀವನ ಅದಾದ್ಮೇಲೆ ಹೆಂಗ್ ಹೊಡಿತು ಅಂದ್ರೆ, ಅಥವಾ ಇನ್ನೊಂದ್ ರೀತಿ ಹೇಳೋದಾದ್ರೆ, ನಾನೇ ನನ್ ಕೈಯಾರೆ ಟೈಮ್ ನ ಎಷ್ಟು ವೇಸ್ಟ್ ಮಾಡಿದೆ ಅಂದ್ರೆ, ಕಾಂಟೆಂಟ್ ಕ್ರಿಯೇಷನ್ ಮಾಡಿ ಏನೋ ಕಡ್ದು ಕಟ್ಟೆ ಆಗ್ತೀನಿ ಅಂತ ಕೆಲಸ ಬಿಟ್ಟು 2023ನೇ ಇಸ್ವಿಲು ಏನು ಕೆಲಸ ಮಾಡ್ಲಿಲ್ಲ, 24ನೇ ಇಸ್ವಿಲು ಏನು ಕೆಲಸ ಮಾಡ್ಲಿಲ್ಲ. ಅಂಡ್ ಕಡೆಗೆ ಫೈನಲ್ ಆಗಿ 2025ನೇ ಇಸ್ವಿಗೆ ನನಗೆ ಕಾಂಟೆಂಟ್ ಕ್ರಿಯೇಷನ್ ಕೈ ಹಿಡಿತು. ಅಷ್ಟರಲ್ಲಿ ನನ್ನ ಬಾಡಿ ಈ ರೀತಿ ಆಗಿತ್ತು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ಫಿಟ್ನೆಸ್ ಅನ್ನ ಶುರು ಮಾಡ್ತಿರೋದು ಇದು ಮೊದಲನೇ ಸತಿ ಅಲ್ಲ. 2015ನೇ ಇಸ್ವಿಯಲ್ಲಿ ನಾನು ಫಸ್ಟ್ ಟೈಮ್ ಜಿಮ್ ಸೇರ್ಕೊಂಡಾಗ ನನಗೆ 18 ವರ್ಷ. ಅವಾಗ 2 ತಿಂಗಳು ಜಿಮ್ಗೆ ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಬಾಡಿಲಿ ಅಷ್ಟೊಂದು ಮಸಲ್ ಮಾಸ್ ಕಾಣಿಸ್ಲಿಲ್ಲ ಅಂದ್ರು ನನ್ನ ಶೋಲ್ಡರ್ಸ್ ಹೆವಿ ಆಗಿ ಬ್ರಾಡ್ ಆಗಿತ್ತು. ನನ್ನ ಹತ್ರ ಆ ಟೈಮಲ್ಲಿ ಫೋನು ಇರ್ಲಿಲ್ಲ, ಮತ್ತೆ ಅದನ್ನ ತೋರ್ಸಕ್ಕೆ ಈ ಫೋಟೋ ಬಿಟ್ರೆ ನನ್ನ ಹತ್ರ ಇನ್ನೇನು ಇಲ್ಲ. ಅದಾದ್ಮೇಲೆ 2017ನೇ ಇಸ್ವಿಯಲ್ಲಿ ನಾನು ಮತ್ತೆ ಜಿಮ್ ಸೇರ್ಕೊಂಡೆ. ಅವಾಗ್ಲೂ ಕೂಡ ಜಸ್ಟ್ 2 ತಿಂಗಳಲ್ಲಿ ನನ್ನ ಮಸಲ್ಸ್ ದಿನದಿಂದ ದಿನಕ್ಕೆ ಸರಿಯಾಗಿ ಪಂಪ್ ಆಗ್ಬಿಡ್ತು. ಅದು ಕೂಡ ಪ್ರೋಟೀನ್ ಇಲ್ಲ, ಏನು ಇಲ್ಲ, ಬರೀ ಮನೆ ಊಟ ತಿನ್ಕೊಂಡು. ಆ ಟೈಮಲ್ಲಿ ಪ್ರೋಟೀನ್ ಅಂದ್ರೆ ನಮ್ಮ ಮನೇಲಿ ಡ್ರಗ್ಸ್ ತರ ನೋಡ್ತಿದ್ರು. ಅವಾಗ್ಲೂ ನನ್ನ ಹತ್ರ ಫೋನ್ ಇರ್ಲಿಲ್ಲ, ಹಾಗಾಗಿ ಅದ್ರದ್ದು ಫೋಟೋ ಇಲ್ಲ. ಲಿಟ್ರಲಿ ನನ್ನ ಬಾಡಿ ನೀನ್ ಬಾಡಿ ಬಿಲ್ಡಿಂಗ್ ಮಾಡು ಅಂತ ಹೇಳ್ತಿತ್ತು. ಇಟ್ ವಾಸ್ ಲೈಕ್ ಐ ವಾಸ್ ಜೆನೆಟಿಕಲಿ ಗಿಫ್ಟೆಡ್ ಅಂಡ್ ಐ ವಾಸ್ ಬಾರ್ನ್ ಫಾರ್ ಇಟ್ ಅನ್ನೋ ರೀತಿ. ಬಟ್ ಈ ಬಾಡಿ ಬಿಲ್ಡಿಂಗ್ ನಾನು ಒಂದು ಸಣ್ಣ ಆಪ್ಷನ್ ಆಗು ಕೂಡ ಇಟ್ಕೊಂಡಿರ್ಲಿಲ್ಲ. ಇಡೀ ಜೀವನ ನನ್ನ ಹತ್ರ ಬೇಕಾದಷ್ಟು ಅವಕಾಶ ಇತ್ತು, ಅಂಡ್ ಪ್ರತಿ ಅವಕಾಶವನ್ನ ನಾನು ಒಂದೊಂದಾಗೆ ನನ್ನ ಮೂರ್ಖತನದಿಂದ ಹಾಳು ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಜಸ್ಟ್ ನಿನ್ನೆ ನನ್ನ ಡೇ 1 ಫಿಟ್ನೆಸ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಂಡ್ ನನ್ನ ಡೇ 1 ಬಾಡಿನ ನನ್ನ ವಿಡಿಯೋದಲ್ಲಿ ಹಾಕೋಕೆ ನನಗೆ ಮುಜುಗರ ಆಯ್ತು. ಬಟ್ ಇವಾಗ ನಾನು ನನ್ನ ಪ್ರೆಸೆಂಟ್ ಬಾಡಿನ ತೋರಿಸ್ತೀನಿ, ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ನೋ ದಟ್ ದಿಸ್ ವಿಲ್ ಬಿ ಒನ್ ಆಫ್ ದ ಕ್ರೇಜಿಯಸ್ಟ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಯು ವಿಲ್ ಎವರ್ ಸಿ. ಅಂಡ್ ಈ ಸಲ ನಾನು ಯಾವುದೇ ರೀತಿ ಮುಜುಗರ ಪಡ್ಕೊಳ್ಳಲ್ಲ. ನನ್ನ ಗ್ರೋತ್ ನ ಪ್ರತಿ ಡೀಟೇಲ್ ಅನ್ನ ಡಾಕ್ಯುಮೆಂಟ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಧನ್ಯವಾದ.